ಲ್ಲಿ ಸುಮಾರು ವರ್ಷಗಳಿಂದ ನಾನು ಸ್ಮಶಾನಕ್ಕೆ ಜಾಗ ಇಲ್ಲ. ಸರ್ವೆ ನಂಬರ್ 2ರಲ್ಲಿ ಸ್ಮಶಾನ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲಕಲಹಳ್ಳಿ ಗ್ರಾಮದ ದಲಿತರ ಕುಟುಂಬಗಳಿಗೆ ಸ್ಮಶಾನಕ್ಕೆ ಜಾಗ ಇಲ್ಲದೆ ದಶಕಗಳೇ ಕಳೆದರೂ ಮಂಜೂರು ಮಾಡಿಲ್ಲ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. మాది ఎలగలపల్లి. మా ముత్తాత కాలంకను సహాయానికి జాగా లేదు. మాకి దయవించి జాగా ఉలిపెట్టండి. సౌకర్యం కావాలా. పైనంక వంక వస్తే ಮಶಾನಾಲು ಕೊಟ್ಟುಪೋತಾ ಉಂಡಾಯಿ. ದಿಬ್ಬೂರಹಳ್ಳಿ ಪೂರ ಬೈರನಹಳ್ಳಿ ಸರ್ವೆ ನಂಬರ್ 2ರ ಸದರಿ ಜಮೀನಿನಲ್ಲಿ ದಶಕಗಳಿಂದ ಸ್ಮಶಾನ ಇದ್ದು ಪರಿಶಿಷ್ಟ ಜಾತಿಯವರು ಸಾವನ್ನಪ್ಪಿದ್ರೆ ಇದೇ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ವರ್ಷಗಳಿಂದ ನಡೆಸಿಕೊಂಡು ಬರಲಾಗ್ತಾ ಇತ್ತು. ಸದರಿ ಜಮೀನಿನ ಸ್ಮಶಾನಕ್ಕೆ ಕಾಯ್ದಿರಿಸಲು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರೂ ಪ್ರಯೋಜನವಿಲ್ಲದಂತಾಗಿದೆ. ಹಾಗೆಯೇ ಸದರಿ ಸ್ಮಶಾನ ಜಮೀನನ್ನ ಒತ್ತುವರಿ ಮಾಡಿಕೊಳ್ಳಲಾಗಿದ್ದು ಒತ್ತುವರಿ ತೆರವುಗೊಳಿಸಿ ಜಮೀನನ್ನ ಸರ್ವೆ ಮಾಡಿ ಜಮೀನನ್ನು ಗುರುತಿಸಿ ಕೊಡಬೇಕು ಅಂತ ಸದರಿ ಸ್ಮಶಾನಕ್ಕೆ ದಾರಿ ಇಲ್ಲದ ಕಾರಣ ಅಂತ್ಯ ಸಂಸ್ಕಾರಕ್ಕೆ ಬಹಳ ತೊಂದರೆಯಾಗ್ತಾ ಇದೆ. ಅಧಿಕಾರಿಗಳು ಇದನ್ನು ಪರಿಗಣಿಸಿ ಆದಷ್ಟು ಬೇಗ ಸಮಸ್ಯೆಯನ್ನು ಇತ್ಯರ್ಥ ಮಾಡಿಕೊಡಬೇಕು. ಇಲ್ಲದೆ ಹೋದಲ್ಲಿ ಎಲ್ಲ ದಲಿತ ಸಂಘಟನೆಗಳನ್ನು ಸೇರಿಸಿ ಹೋರಾಟ ಮಾಡುವಂತೆ ಎಚ್ಚರಿಕೆ ನೀಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕಾಗಮಿಸಿ ಸ್ಮಶಾನಕ್ಕೆ ಜಾಗ ಮಂಜೂರು ಮಾಡಿ ಸದರಿ ಸ್ಮಶಾನಕ್ಕೆ ದಾರಿ ಹಾಗೂ ಕಾಂಪೌಂಡ್ ನಿರ್ಮಾಣ ಮಾಡಿಕೊಡಬೇಕಾಗಿ ಊರಿನ ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ನಮ್ಮ ಹೆಸರು ಲೋಕೇಶ್ ಅಂತ. ನಮ್ಮೂರು ಯಲಗಲಲ್ಲಿ. ನಮಗೆ ಸುಮಾರು ವರ್ಷದಿಂದ ನಮಗೆ ಮಶಾನ ಜಾಗ ಇದ್ದು ಕೂಡ ನಮಗೆ ಗುರುತಿಸಿಲ್ಲ. ಕುರುಬನಹಳ್ಳಿ ಸರ್ವೆ ನಂಬರ್ 2ರಲ್ಲಿ ಮಶಾನ ಆಗಿದೆ, ಆದರೂ ನಮಗೆ ಗುರುತಿಸಿಲ್ಲ. ನಾವು ನಮ್ಮ ತಾತ ಮುತ್ತಾತ ಕಾಲದಿಂದ ಬಂದು ಇಲ್ಲಿ ಆಗ್ತಾ ಇದ್ದೀವಿ. ನಮ್ಮ ಬೆಟ್ಟ ಗುಡ್ಡಗಳಲ್ಲಿ ಐತೆ, ಮಳೆ ಬಂದರೆ ಕೊಚ್ಕೊಂಡು ಹೋಗ್ತಾ ಇದೆ. ಒಬ್ಬರ ಮೇಲೆ ಒಬ್ಬರು ಉಳಿದ್ರೂ ನಮಗೆ ಜಾಗ ಇಲ್ಲ. ಆದರೂ ಕೂಡ ಪಕ್ಕದಲ್ಲಿ ನಮ್ಗೆ ಒತ್ತುವರಿ ಮಾಡ್ಕೊತಾ ಇದ್ದಾರೆ. ನಮ್ಗೆ ದಯವಿಟ್ಟು ಸಹಾಯ ಮಾಡಿಕೊಳ್ಳಿ. ಮಶಾನ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆದಷ್ಟು ಅಧಿಕಾರಿಗಳು ಬಂದು ನಮ್ಮ ತೆರವುಗೊಳಿಸಿಕೊಳ್ಬೇಕು. ಆದಷ್ಟು ನಮ್ಮ ಅಧಿಕಾರಿಗಳಿಗೆ, ಮೇಲಧಿಕಾರಿಗಳಿಗೆ ದಯವಿಟ್ಟು ಮನವಿ ಮಾಡ್ಕೊತೀನಿ. ನಮ್ಮ ಮಶಾನವನ್ನು ನಮಗೆ ಗುರುತಿಸಬೇಕಂತೂ ಕೋರ್ಕೊತಾ ಇದ್ದೀವಿ.